ಹಲೋ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದರಿ? ನಾವು ಆರಾಮದ್ರಿ. ಈಗ ಟೈಮ್ 2:30 ಆಗೈತೆ ರೀ. ಮುಂಜಾನೆಗೆ ಸ್ವಲ್ಪ ಕೆಲಸ ಭಾಳ ಐತ್ರಿ, ಹಿಂಗಾಗಿ ಇನ್ನು ವಿಡಿಯೋ ಮಾಡ್ಕೊತ ಕೆಲಸ ಮಾಡಕತ್ನಿ ಅಂದ್ರೆ ಲೇಟ್ ಆಕತಿ ಅಂತ ಹೇಳ್ರಿ. ಬೆಳಿಗ್ಗೆ ವಿಡಿಯೋ ಮಾಡಲಿಲ್ಲ, ಬ್ಲಾಗ್ ಮಾಡಲಿಲ್ಲ ರೀ, ಹಿಂಗಾಗಿ ಈಗ ಮಾಡೀನಿ ರೀ ವಿಡಿಯೋ. ಈಗ ಮಾಡಕತ್ತೀನಿ ನೋಡ್ರಿ. ನಾ ಒಂದು ವಿಡಿಯೋ ಹಾಕೀನಿ ರೀ ಈಗಾಗಲೇ. ನಿನ್ನೆ ಆದರೂ ಬಂದೀವಿ ನಾವು ದವಾಖಾನಿಂದ ಡಿಸ್ಚಾರ್ಜ್ ಆಗಿ. ನಮ್ಮ ಸಣ್ಣವ್ರಿಗೆ ಸ್ವಲ್ಪ ಹುಷಾರಿಲ್ಲ ರೀ, ಹಿಂಗಾಗಿ 3 ದಿನ ಇದ್ದೀವಿ ರೀ. ಅಲ್ಲೇ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡ್ರಿ. ಒಂದು ಕಡೆ ಡಾಕ್ಟ್ರ್ ಆಗಲಿ ಸಿಸ್ಟ್ರುಗಳಾಗಲಿ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಏನಪ್ಪ ಹೆಂಗೆ ಮಾಡೋದಂತ ಅಂದು ನಾವು ಹೊರಗಡೆ ಬಂದು ಸ್ವಲ್ಪ ಅದನ್ನ ದವಾಖಾನೆ ಬೋರ್ಡ್ ಹತ್ರ ಒಂದು ವಿಡಿಯೋ ಮಾಡಿ ಹಾಕೀನಿ ರೀ. ಒಳಗೆ ವಿಡಿಯೋ ಮಾಡೋಂಗಿಲ್ಲ ಅಂತಂದ್ರೆ ಮತ್ತೆ ಏನು ಮಾಡಕ್ಕೆ ಬರೋಂಗಿಲ್ಲ ರೀ. ನಾವು 3 ದಿನ ಒಳಗೆ ಇರಬೇಕಾದ್ರಿ. ಹೊರಗೆ ಅಡ್ಡಾಡ್ತೀವಿ ಕರೆ ಏನು ಅದೇ ಹೊಳಮಳ ಅದನ್ನ ತೋರಿಸೋದು ಅಂತ ಹೇಳಿ ಮಾಡಿದ್ದಿಲ್ಲ. ಈಗ ಆರಾಮಾಗೈತ್ರಿ ಅವ್ರಿಗೆ. ಸಣ್ಣವಾಗಿ ಇವಾಗ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದಿವಿ ಅವ್ರ ಮನೆಗೆ. ನಮ್ಮ ಹೊಲ್ದಾನ ಮನೆ ಒಳಗೆ ಅದಾರ ರೀ. ನಾನು ಇನ್ನೂ ಹೋಗಿಲ್ರಿ ಅಲ್ಲೇ. ನೀನು ಡಿಸ್ಚಾರ್ಜ್ ಮಾಡ್ಕೊಂಬಂದು ಬಿಟ್ಟು ಹೊಳ್ಳಿ ಮನೆಗೆ ಬಂದಿದ್ವಿ. ಹೋಗಿಲ್ಲ. ಅವ್ರಿಗೆ ಏನಂತಂದ್ರೆ ಏನಿಲ್ಲ ರೀ, ಸ್ವಲ್ಪ ತೊಡಿ ಮ್ಯಾಲ ಸ್ವಲ್ಪ ಗಂಟದಂಗೆ ಆಗಿದ್ರಿ. ಅದನ್ನು ಆಪ್ರೇಷನ್ ಮಾಡಿ ತೆಗ್ದಾರ್ರಿ. ಅಷ್ಟು ಮತ್ತೇನು ಸಮಸ್ಯೆ ಇಲ್ಲ ರೀ. ಆದರೂ ಹೆಣ್ಮಕ್ಳಿಗೆ ಇದು ಆಪ್ರೇಷನ್ ಅಂತಂದ್ರೆ ಸ್ವಲ್ಪ ಅಂಜಿಕೆ ಬರೋದು ಸಹಜನ ರೀ. ಹೀಗಾಗಿ ಅವರು ಸ್ವಲ್ಪ ಅಂಜಿದ್ರಿ. ಆದ್ರೆ ಏನು ಇಲ್ಲರಿ, ಆಪ್ರೇಷನ್ ಮಾಡ್ತೀನಲ್ಲ ಸರಿ ಹೋಗ್ತೈತೆ ಅಂತ ಹೇಳ್ಯಾರ. ಆರಾಮಕ್ಕಾರ್ರಿ. ಒಂದು ಕಡಿಸಿ ಅಂತ ಆದ್ರೆ ಇದು ಸ್ವಲ್ಪ ದುಃಖದ ಸಂಗತಿ ಇದಾದ್ರೆ. ಇನ್ನೊಂದು ಏನಂತಂದ್ರೆ ರೀ, ನನಗೆ 500 ಸಬ್ಸ್ಕ್ರೈಬರ್ ಆಗ್ಯಾರ ರೀ. 500 ಮೇಲೆ ಆಗ್ಯಾರ ಬಿಡ್ರಿ. 538 ಐತ್ರಿ. ಹೀಗಾಗಿ ನಾ ಹೇಳಿದ್ದೀನಿ ರೀ ವಿಡಿಯೋದಾಗ 500 ಸಬ್ಸ್ಕ್ರೈಬರ್ ಆದ್ರೆ ನಾನು ಏನಾದರೂ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳಿ ಅಂದಿದ್ದೆ. ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತ್ರಿ, ನೀವು ಅರ್ಥ ಮಾಡ್ಕೊತೀರ ಅಂತ ಅನ್ಕೊಂಡೇನೆ ರೀ. ಅದಕ್ಕಾಗಿ ನೋಡೋಣ್ರಿ ಏನಾಕೈತೆ ಅಂತ. ಮಾಡೋಕ್ಕಂತೂ ಆಗೋದಿಲ್ಲ ರೀ. ಅಂದ್ರೆ ಈಗ ನೋಡ್ರಿ, ನನಗೂ ಮಾಡೋಕೆ ಮನಸ್ಸಿಲ್ಲ ರೀ. ಯಾಕಂತಂದ್ರೆ ಮನೆ ಒಳಗೆ ಎಲ್ಲರೂ ಚಲೋ ಇದ್ರೆ ಚಲೋ ಅಲ್ರಿ, ಮಾಡ್ಬೋದು. ಆದ್ರೆ ಈಗ ನಮ್ಮ ಸಣ್ಣವ್ರಿಗೆ ಹಿಂಗಾಗಿತ್ತು ರೀ. ನಾವು ಏನು ಕೇಕ್ ತಂದು ಏನು ಪಾರ್ಟಿ ಮಾಡೋದ್ರಿ, ಅದಕ್ಕೆ ಹಿಂಗಾಗಿ ನನಗೂ ಸ್ವಲ್ಪ ಮನಸ್ಸಿಲ್ಲ ರೀ. ಯಾರೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕಾಗಿ ವಿಡಿಯೋ ಹಾಕಿದ್ದಿಲ್ಲ ರೀ. 3 ದಿನ ಆಗಿತ್ತು. ಆದರೂ ಕೂಡ ಅದನ್ನು ಶಾರ್ಟ್ ವಿಡಿಯೋ ಮಾಡಿ ಹಾಕೀನಿ ರೀ. ಆದರೂ ಏನಾದರೂ ನೋಡಿ ಏನಾದ್ರು ಹಂಗಿದ್ದಾರಲ್ಲ ಅಂಥೇಳಿ ನನಗೆ ಒಂದು ಕಡೆ ಅಂಜಿಕೆ ಇರ್ತೈತೆ ರೀ. ಹಂಗೆ ಮಾಡೋಕೆ ಕೊಡೋದಿಲ್ಲ ರೀ ವಿಡಿಯೋ ಹಾಸ್ಪಿಟಲ್ ಒಳಗದು. ಅದಕ್ಕಾಗಿ ಮಾಡಲಿಲ್ಲ ರೀ. ನಿನ್ನೆ ಬಂದಿವ್ರಿ ನಿನ್ನೆ ಸಾಯಂಕಾಲ ಅಂತಂದ್ರೆ ಬಂದು ಮನೆಗೆ ಬಂದಾಗ ಮಾಡ್ಬೇಕಂತಂದ್ರೆ ನಿನ್ನೂ ಸ್ವಲ್ಪ ಎಳೆನಾತ್ರಿ. 8:30 ಆತ್ರಿ ಟೈಮ್. 7:30 8 ಗಂಟೆ ಆತ್ರಿ. ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನುಷ್ಯಾಗ ಯಾವಾಗ ಏನು ಹೆಂಗೆ ಬರ್ತೈತಿ ಕಷ್ಟ, ಯಾವ ರೂಪದಾಗ ಬರ್ತೈತಿ ಅಂತ ತಿಳ್ಕೊಳಕ್ಕಾಗಂಗಿಲ್ಲ ರೀ. ಯಾವಾಗ ಬೇಕಾದಾಗ ಬರ್ಬೋದು ಕಷ್ಟ. ಆದ್ರೆ ಅದನ್ನು ಎದುರಿಸಿ ನಿಲ್ಲುವಂಥ ಧೈರ್ಯ ನಾವು ತೊಗೋಬೇಕ್ರಿ. ಎಲ್ಲ ಆಗೋದು ಒಳ್ಳೆಯದಕ್ಕೆ ರೀ. ಅದಕ್ಕೆ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸಾತೇನೆ ರೀ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಭಾಳಷ್ಟು ಜನ ಕೇಳಿರಿ ನಾನು ಯಾವ ಊರಿ ನಿಮ್ದು ಅಂತ ಹೇಳಿ. ಅದಕ್ಕೆ ಹೇಳಾಕತ್ತೀನಿ ನೋಡಿರಿ. ನಮ್ದು ರಾಮದುರ್ಗ ತಾಲೂಕು ಅಂತ್ಯಕ್ಕೆ ನರಸಾಪುರ ರೀ, ಸಣ್ಣಹಳ್ಳಿ. ಇದಕ್ಕೆ ಸುಲಭವಾಗಿ ಅಂತಾರಂದ್ರೆ ಗೊಡ್ಚಿ ನರಸಾಪುರ ಅಂತಾರೆ ರೀ ನಮ್ಮ ಊರಿಗೆ. ಅದಕ್ಕೆ ಹೇಳೀನಿ ರೀ. ನಮಸ್ಕಾರ.